ಸಿಲಿಕಾನ್ ಸಿಟಿಯಲ್ಲಿ ಜನ ಮಳೆಯಿಂದ ಕಂಗೆಟ್ಟಿದ್ದಾರೆ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ. ಹೊಸ ಕಾನೂನಕ್ಕೆ ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಹೊಸ ಕಾನೂನು ಬರುತ್ತಂತೆ. ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್. ಇದು ಹೊಸ ಕಾನೂನು. ಯಾರು ಹೇಳ್ತಾ ಇರೋದು? ಡಿಕೆ ಸಾಹೇಬ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು. ಇನ್ಮೇಲೆ ಬೇಸ್ಮೆಂಟ್ ಪಾರ್ಕಿಂಗ್ ಇಲ್ವಂತೆ, ಮನೆ ಒಳಗಡೆ ನಿಲ್ಸ್ಕೊಂಬೋಣ ಕಾರಂಗಿದ್ದು. ಈಗ ಸದ್ಯಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗೆ ತಾತ್ಕಾಲಿಕವಾಗಿ ತ್ವರಿತವಾಗಿ ಪರಿಹಾರ ಏನು, ಅದ್ರ ಬಗ್ಗೆ ಅವ್ರು ಗಮನ ಹರಿಸೋದು ಬಿಟ್ಟು ಬೇಸ್ಮೆಂಟ್ಗೆ ಒಂದು ರೂಲ್ಸ್ ತರ್ತೀನಿ, ಅದಕ್ಕೊಂದು ಕಾನೂನು ಮಾಡ್ತೀನಿ. ಹೊಸ ಕಾನೂನು ಏನಂತಂದ್ರೆ ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತ ಹೊಸ ಕಾನೂನು ಜಾರಿ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸದ್ಯದಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ. ಸಿಲಿಕಾನ್ ಸಿಟಿಯಲ್ಲಿ ಜನ ಮಳೆಯಿಂದ ಕಂಗೆಟ್ಟಿದ್ದಾರೆ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ. ಹೊಸ ಕಾನೂನಕ್ಕೆ ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಹೊಸ ಕಾನೂನು ಬರುತ್ತಂತೆ. ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್. ಇದು ಹೊಸ ಕಾನೂನು. ಯಾರು ಹೇಳ್ತಾ ಇರೋದು? ಡಿಕೆ ಸಾಹೇಬ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು. ಇನ್ಮೇಲೆ ಬೇಸ್ಮೆಂಟ್ ಪಾರ್ಕಿಂಗ್ ಇಲ್ವಂತೆ, ಮನೆ ಒಳಗಡೆ ನಿಲ್ಸ್ಕೊಂಬೋಣ ಕಾರಂಗಿದ್ದು. ಈಗ ಸದ್ಯಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗೆ ತಾತ್ಕಾಲಿಕವಾಗಿ ತ್ವರಿತವಾಗಿ ಪರಿಹಾರ ಏನು, ಅದ್ರ ಬಗ್ಗೆ ಅವ್ರು ಗಮನ ಹರಿಸೋದು ಬಿಟ್ಟು ಬೇಸ್ಮೆಂಟ್ಗೆ ಒಂದು ರೂಲ್ಸ್ ತರ್ತೀನಿ, ಅದಕ್ಕೊಂದು ಕಾನೂನು ಮಾಡ್ತೀನಿ. ಹೊಸ ಕಾನೂನು ಏನಂತಂದ್ರೆ ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತ ಹೊಸ ಕಾನೂನು ಜಾರಿ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸದ್ಯದಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ. ಸಿಲಿಕಾನ್ ಸಿಟಿಯಲ್ಲಿ ಜನ ಮಳೆಯಿಂದ ಕಂಗೆಟ್ಟಿದ್ದಾರೆ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ. ಹೊಸ ಕಾನೂನಕ್ಕೆ ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಹೊಸ ಕಾನೂನು ಬರುತ್ತಂತೆ. ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್. ಇದು ಹೊಸ ಕಾನೂನು. ಯಾರು ಹೇಳ್ತಾ ಇರೋದು? ಡಿಕೆ ಸಾಹೇಬ್ರು, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು. ಇನ್ಮೇಲೆ ಬೇಸ್ಮೆಂಟ್ ಪಾರ್ಕಿಂಗ್ ಇಲ್ವಂತೆ, ಮನೆ ಒಳಗಡೆ ನಿಲ್ಸ್ಕೊಂಬೋಣ ಕಾರಂಗಿದ್ದು. ಈಗ ಸದ್ಯಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗೆ ತಾತ್ಕಾಲಿಕವಾಗಿ ತ್ವರಿತವಾಗಿ ಪರಿಹಾರ ಏನು, ಅದ್ರ ಬಗ್ಗೆ ಅವ್ರು ಗಮನ ಹರಿಸೋದು ಬಿಟ್ಟು ಬೇಸ್ಮೆಂಟ್ಗೆ ಒಂದು ರೂಲ್ಸ್ ತರ್ತೀನಿ, ಅದಕ್ಕೊಂದು ಕಾನೂನು ಮಾಡ್ತೀನಿ. ಹೊಸ ಕಾನೂನು ಏನಂತಂದ್ರೆ ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತ ಹೊಸ ಕಾನೂನು ಜಾರಿ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ
ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತ ಹೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸದ್ಯದಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಸಿಲಿಕಾನ್ ಸಿಟಿಯಲ್ಲಿ ಜನ ಮಳೆಯಿಂದ ಕಂಗೆಟ್ಟಿದ್ದಾರೆ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಹೊಸ ಕಾನೂನು ಬರುತ್ತಂತೆ. ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್. ಇದು ಹೊಸ ಕಾನೂನು. ಯಾರು ಹೇಳ್ತಾ ಇರೋದು? ಡಿಕೆ ಸಾಹೇಬರು, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು. ಇನ್ಮೇಲೆ ಬೇಸ್ಮೆಂಟ್ ಪಾರ್ಕಿಂಗ್ ಇಲ್ವಂತೆ, ಮನೆ ಒಳಗಡೆ ನಿಲ್ಸ್ಕೊಂಬೋಣ ಕಾರಂಗಿದ್ರು. ಈಗ ಸದ್ಯಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗೆ ತಾತ್ಕಾಲಿಕವಾಗಿ ತ್ವರಿತವಾಗಿ ಪರಿಹಾರ ಏನು, ಅದ್ರ ಬಗ್ಗೆ ಅವ್ರು ಗಮನ ಹರಿಸೋದು ಬಿಟ್ಟು ಬೇಸ್ಮೆಂಟ್ಗೆ ಒಂದು ರೂಲ್ಸ್ ತರ್ತೀನಿ, ಅದಕ್ಕೊಂದು ಕಾನೂನು ಮಾಡ್ತೀನಿ. ಹೊಸ ಕಾನೂನು ಏನಂತಂದ್ರೆ ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್ ಮಾಡಬೇಕಂತ ಹೊಸ ಕಾನೂನು ಜಾರಿ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದ್ರು ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತ ಹೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ಈ ತರ ಪಂಪ್ ಹಾಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನ ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸದ್ಯದಿಂದಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗ್ ಅಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಮುಂದಕ್ಕೆ ಇಂತಹ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಸಿಲಿಕಾನ್ ಸಿಟಿಯಲ್ಲಿ ಜನ ಮಳೆಯಿಂದ ಕಂಗೆಟ್ಟಿದ್ದಾರೆ. ವ್ಯವಸ್ಥೆ ಸರಿ ಮಾಡಿ ಅಂದ್ರೆ ಮತ್ತೊಂದು ರೂಲ್ಸ್ ಮಾಡ್ತಾರಂತೆ. ಹೊಸ ಕಾನೂನು ಓಕೆ, ವ್ಯವಸ್ಥೆ ಸರಿ ಮಾಡ್ತಾ ಇಲ್ಲ ಯಾಕೆ? ಇನ್ಮುಂದೆ ತಗ್ಗು ಪ್ರದೇಶಗಳಿಗೆ ಹೊಸ ಕಾನೂನು ಬರುತ್ತಂತೆ. ಬೇಸ್ಮೆಂಟ್ ಬದಲು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ನಲ್ಲಿಯೇ ಕಾರ್ ಪಾರ್ಕಿಂಗ್. ಇದು ಹೊಸ ಕಾನೂನು. ಯಾರು ಹೇಳ್ತಾ ಇರೋದು? ಡಿಕೆ ಸಾಹೇಬರು, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರೋದು. ಇನ್ಮೇಲೆ ಬೇಸ್ಮೆಂಟ್ ಪಾರ್ಕಿಂಗ್ ಇಲ್ವಂತೆ, ಮನೆ ಒಳಗಡೆ ನಿಲ್ಸ್ಕೊಂಬೋಣ ಕಾರಂಗಿದ್ರು. ಈಗ ಸದ್ಯಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗೆ ತಾತ್ಕಾಲಿಕವಾಗಿ ತ್ವರಿತವಾಗಿ ಪರಿಹಾರ ಏನು, ಅದ್ರ ಬಗ್ಗೆ ಅವ್ರು ಗಮನ ಹರಿಸೋದು ಬಿಟ್ಟು ಬೇಸ್ಮೆಂಟ್ಗೆ ಒಂದು ರೂಲ್ಸ್ ತರ್ತೀನಿ, ಅದಕ್ಕೊಂದು ಕಾನೂನು ಮಾಡ್ತೀನಿ. ಹೊಸ